ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು 3ನೇ ದಿನ. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹಲಾಂಗ್ ಬೇ ಅಂತ. ಇದು ಒಂದು ಡೇ ಟೂರು. ಸೊ ಇದು ಪುನಃ ಹನಾಯಿಂದನೇ ಹೋಗಬೇಕು. ಸೊ ನಾನು ಕ್ಲೂಕಲ್ಲಿ ಬುಕ್ ಮಾಡಿದ್ದು. ಹೋಲ್ ಡೇಗೆ ಸಮ್ 2600 ಅನ್ನೋ ಬೀಳುತ್ತೆ. ಸೊ ಅದೊಂದು ಹೆರಿಟೇಜ್ ಸೈಟು. ನಿನ್ನೆ ಒಂದು ಹೆರಿಟೇಜ್ ಸೈಟ್ಗೆ ಹೋದ್ವಿ, ಟ್ರ್ಯಾಂಗ್ಯಾನ್ನು. ಸೊ ಇವತ್ತು ಒಂದು ಹೆರಿಟೇಜ್ ಸೈಟು. ಸೊ ಮೋಸ್ಟ್ ಆಫ್ ದ ಡೇ ಇವತ್ತು ಕ್ರೂಸಲ್ಲೇ ಇರ್ತೀವಿ. ಸೊ ಹೆಂಗೆ ನಡೆಯುತ್ತೆ ನೋಡಬೇಕು. ಸೊ ಇವಾಗ ನಮ್ಮ ಟ್ರಿಪ್ ಸ್ಟಾರ್ಟ್ ಆಯಿತು. ಸೊ ಇದೆ ನಮ್ಮದು ಪಿಕಪ್ ವೆಹಿಕಲ್ಲು. ಸೊ ಇಲ್ಲಿಂದ ನಾವು ಹಲಾಂಗ್ ಬೇಗೆ ಹೋಗ್ತೀವಿ. ಸೊ ಆಮೇಲೆ ಅಲ್ಲಿ ಕ್ರೂಸು. ಸೊ 2 ಸ್ಟಾಪ್ಸ್ ಇರುತ್ತೆ. ಆಲ್ಮೋಸ್ಟ್ ಲೈಕ್ 3 ಅವರ್ಸ್ ಜರ್ನಿ. 2 ಸ್ಟಾಪ್ಸ್ ಇರುತ್ತೆ. ಒಂದು ಟಾಯ್ಲೆಟ್ ಬ್ರೇಕ್ಗೆ, ಒಂದು ಬ್ರೇಕ್ಫಾಸ್ಟ್ಗೆ. ಸೊ ನೀವಿವಾಗ ಈ ಪ್ಯಾಕೇಜೆಲ್ಲ ತೊಗೊಂಡ್ರೆ, ಅಂದರೆ ಡೇ ಟೂರ್ ಪ್ಯಾಕೇಜ್ ತೊಗೊಂಡ್ರೆ ಏನು ಖರ್ಚು ಮಾಡೋದೇನು ಇರೋಲ್ಲ. ಲೈಕ್ ಬೇಸಿಕಲಿ ಲಂಚು ಫ್ರೀ ಇರುತ್ತೆ. ಅದಾದಮೇಲೆ ವಾಟ್ರ್ ಕೊಡ್ತಾರೆ. ಸೊ ಫುಲ್ ಡೇ ನಿಮಗೆ ಬೆಳಗ್ಗೆ ಸ್ಟಾರ್ಟ್ ಆದರೆ ಟಿಲ್ ನೈಟ್ ಇದು ನಡೆಯುತ್ತೆ. ಆಮೇಲೆ ದೇ ವಿಲ್ ಡ್ರಾಪ್ ಇಟ್ ಹೋಟ್ಲ್ ಆಲ್ಸೋ. ಸೊ ಅದರಿಂದ ಇದೇ ಬೆಸ್ಟು. ಸೊ ನೀವು ಹನಾಯಿಗೆ ಬಂದರೆ ಒಂದು ಹಲಾಂಗ್ ಬೇ ಮತ್ತು ನಿನ್ಬಿನ್ 2 ಪ್ಲ್ಯಾನ್ ಮಾಡ್ಕೊಬೋದು. ಸೊ 1 ಡೇ ಹನಾಯಿಗೆ, 1 ಡೇ ನಿನ್ಬಿನ್ಗೆ, ಇನ್ನೊಂದು ಡೇ ಹಲಾಂಗ್ ಬೇಗೆ. ಸೊ ನೀವು ವಾಪಸ್ ಬಂದು 7:30 ವಾಪಸ್ ಬಂದಾಗ ರೆಸ್ಟ್ ಆಫ್ ದ ಟೈಮ್ ನೀವು ಶಾಪಿಂಗ್ ಎಲ್ಲ ಮುಗಿಸ್ಕೊಬೋದು. ಇವತ್ತಿಂದು ವೆದರ್ ಪ್ರೆಡಿಕ್ಷನ್ನು ಹಂಗೆ ಇದೆ. ಫುಲ್ ಡೇ ಮಳೆ ಅಂತ ಇದೆ. ಏನೂ ಮಾಡೋಕ್ಕಾಗಲ್ಲ. ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ. ಸೊ ಫುಲ್ ಡೇ ನೋಡ್ಬೇಕು ಹೆಂಗಿರುತ್ತೆ ಅಂತ. ಬಟ್ ಇದನ್ನು ಕಂಪ್ಲೀಟ್ ಮಳೆ ಬರ್ತಾಯಿಲ್ಲ. ಫುಲ್ ಡ್ರಿಸ್ಲಿಂಗು. ಸೊ ಇನ್ನೊಂದು ಸ್ಟಾಪ್ ಕೊಟ್ಟರು, ಅದು ಪರ್ಲ್ ಮ್ಯೂಸಿಯಮ್ಗೆ. ಸೊ ಇಲ್ಲಿ ಪರ್ಲ್ ಹೆಂಗೆ ಮಾಡ್ತಾರೆ ಅಂತ ಎಲ್ಲ ಪ್ರೊಸೀಜರೆಲ್ಲ ತೋರಿಸ್ತಾರೆ. Thin and clear membrane here, and then if you divide it in small pieces, right? Then the crunch and moisture in antibacterial lipid membrane. In the next step, she opens up the second oyster, and then she cut a line of the OV part, the donut inside, right? She cut it. And then you see a piece membrane, right? Will be put inside first, right? Then the core will be put later, so that the core and the membranes can be stick closely. When for happiness, they will be put in the mass bed in deep moving water where the food abundant for them to be lawfully. And after 3 years, we can harvest a pearl, right? Just 10 to 20% gives a perfect pearl in triple A and 4A group. 4A on the top quality of pearl, triple A high quality. 30 to 40%. ಸೊ ಫೈನಲಿ ನಾವು ರೀಚ್ ಆದ್ವಿ ಕ್ರೂಸ್ ಕಡೆ ಹೋಗೋಕ್ಕೆ. ಆಲ್ಮೋಸ್ಟ್ 2.5 ಅವರ್ಸು ಇಲ್ಲಿ ರೀಚ್ ಆಗೋದಕ್ಕೆ. 2,90,000 ಎಂಟ್ರಿ ಟಿಕೆಟು. ನೋಡಿ ಎಲ್ಲ ಕ್ರೂಸ್ಗಳಿದೆ ಇಲ್ಲಿ. ಕ್ರೂಸ್ ಟಿಕೆಟ್ ಸಿಕ್ಕಿದೆ. ಸೊ ಇವಾಗ ಹತ್ತಬೇಕು. ಮಳೆ ಬರ್ತಾಯಿದ್ರೆ ಸಾಕಷ್ಟೆ. ಫುಲ್ಲು ಮೋಡ ಇದೆ ನೋಡಿ. ಎಲ್ಲ ಥರ ಕ್ರೂಸು ಇದೆ. ಸೊ ಜಾಸ್ತಿ ದುಡ್ಡು ಕೊಟ್ಟಷ್ಟು ಚೆನ್ನಾಗಿರೋ ಕ್ರೂಸ್ ಸಿಗುತ್ತೆ. ನೋಡಿ ನಮ್ಮದು ಲಂಚು ರೆಡಿ. ಹೆಂಗಿದೆ ಇದು? ಮೇಲೆ ಹೋಗ್ತಾ ಇದ್ದೀನಿ.
ಸೊ ನಿಮಗೆ ವೆಜ್ ಆಪ್ಷನ್ ಇದೆ, ನಾನ್ ವೆಜ್ ಆಪ್ಷನ್ಸ್ ಇದೆ, ಆಮೇಲೆ ವೀಗನ್ ಆಪ್ಷನ್ಸು ಇದೆ. ಸೊ ಬಟ್ ಅವ್ರಿಗೆ ಫಸ್ಟೇ ಇನ್ಫಾರ್ಮ್ ಮಾಡಿರಬೇಕು. ಸೊ ಅವರು ಅದನ್ನು ಅರೇಂಜ್ ಮಾಡ್ತಾರೆ ಫುಡ್ನ. ಸೊ ಈ ಕ್ರೂಸಲ್ಲಿ ಫುಡ್ಡೆಲ್ಲ ಸರ್ವ್ ಮಾಡಿ ಆಮೇಲೆ ನಾವು ಕಯಾಕಿಂಗ್ ಹೋಗ್ತೀವಿ. ಸೊ ಸದ್ಯಕ್ಕೆ ಬನ್ನಿ ನೋಡೋಣ ಹೆಂಗಿದೆ ಅಂತ. ಸೊ ಇವಾಗ ಲಂಚ್ ಆಯಿತು ನೋಡಿ, ಇದೆ ವ್ಯೂ. ಯಪ್ಪ ನೋಡಿ ಹೆಂಗಿದೆ ಇದು. ಸೊ 2000 ದ್ವೀಪಗಳಿದೆ ಇಲ್ಲಿ. ಅದರಲ್ಲಿ ಒಂದಷ್ಟಕ್ಕೆ ನಾವು ಕಯಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಅದನ್ನು ಇದೆ ಇಲ್ಲಿ. ಬನ್ನಿ ನೋಡೋಣ ಕಯಾಕಿಂಗ್ ಹೆಂಗಿದೆ ಅಂತ. ಹೆಂಗಿದೆ ನೋಡಿ ಇದು, ಯಪ್ಪ. ನೋಡಿ ಇಲ್ಲಿ ಹಾಕಿದ್ದಾರೆ ಬಾ ಹ್ಯಾಂಗ್ ಕೇವ್ಸ್ ಅಂತ. ನೋಡಿ ಹೆಂಗಿದೆ ಇದು. ಸೊ ಇಲ್ಲೊಂದು ಶಾಪು ಇದೆ ಜ್ಯೂಸ್ಗೆಲ್ಲ. ಸೊ 2 ಆಪ್ಷನ್ ಇದೆ, ಒಂದು ರೋಯಿಂಗು, ಇನ್ನೊಂದು ಕಯಾಕು. ಸೊ ನೀವು ಹಲಾಂಗ್ ಬೇಗ್ ಬಂದಾಗ ಕಯಾಕಿಂಗ್ ಅಂತ ಒಂದು ಆ್ಯಕ್ಟಿವಿಟಿ ಇರುತ್ತೆ. ಅದರಲ್ಲಿ ಕೇವ್ ಒಳಗಡೆ ಹೋಗಿ ಆಚೆಯಿಂದ ಬರೋದು. ಬಟ್ ಗೋಪ್ರೋ ಮತ್ತು ಮೊಬೈಲೆಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಒದ್ದೆ ಆಗಿಬಿಡುತ್ತೆ ಅಂತ ಎತ್ತಿಟ್ಬಿಟ್ಟಿದ್ವಿ. ಬಟ್ ಅದು ಆ್ಯಕ್ಟಿವಿಟಿ ಮಾತ್ರ ಸಖತ್ತಾಗಿದೆ. ರೋಯಿಂಗು ಇದೆ, ಕಯಾಕಿಂಗು ಇದೆ. ಬಟ್ ನಿಮ್ಗಾದರೆ ಕಯಾಕಿಂಗ್ ಹೋಗಿ, ಸ್ವಲ್ಪ ಸುಸ್ತಾಗುತ್ತೆ ಬಟ್ ಸಖತ್ತಾಗಿರುತ್ತೆ, ಮಿಸ್ ಮಾಡಬೇಡಿ ಅದನ್ನ. ಸೊ ಕಯಾಕಿಂಗ್ ಆದಮೇಲೆ ನೆಕ್ಸ್ಟ್ ನಮ್ಮದು ಕೇವ್ ಎಕ್ಸ್ಪ್ಲೋರೇಷನ್ನು. ಈ ಜಾಗದಲ್ಲಿ ಚೈನಾ ಅವರು ಮತ್ತು ವಿಯೆಟ್ನಾಂ ಅವರು ಯುದ್ಧ ಮಾಡಿರೋ ಜಾಗ ಇದು. ಸೊ ಈ ಕೇವ್ ಒಳಗಡೆ ಡ್ರ್ಯಾಗನ್ಸ್ ಇದೆ ಅಂತ ಹೇಳ್ತಾರೆ. ಸೊ ಬನ್ನಿ ನೋಡೋಣ ಹೆಂಗಿದೆ ಕೇವ್ ಅಂತ. ನೆನ್ನೆನೂ ನೋಡಿದ್ವಿ ಕೇವು, ಇವತ್ತೂ ಕೇವ್ ಎಕ್ಸ್ಪ್ಲೋರೇಷನ್. ಇಲ್ಲಿ ಬೇಜಾನ್ ಕೇವ್ಗಳಿದೆ. ನೋಡಿ ಇದೆ ಆ್ಯಕ್ಚುಯಲ್ ಮ್ಯಾಪ್. ಇದು ಟೀನ್ ಕುಂಗ್ ಗ್ರೋಟೋ. ಇವಾಗ ಹೋಗ್ತಾ ಇರೋದು ನಾವು ಅಲ್ಲಿಗೆ. ಹಿಂಗೆ ನಡ್ಕೊಂಡು ಹೋಗಬೇಕು. ಇದು ಒಂದು ಗುಹೆ ಒಳಗಡೆ ಹೋಗ್ಬೇಕು ಇವಾಗ. ನೋಡಿ ಹೆಂಗಿದೆ. ಓ ಇದು ಸಖತ್ತಾಗಿದೆ ಇದು. ಇದು ಮೇಲೆಲ್ಲ ಹೆಂಗಿದೆ. ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ಬೇಜಾನ್ ದೊಡ್ಡದಿದೆ ಇದು.
ಸೊ ಹಲೋಂಗ್ ಬೇ ಅವ್ರಿಗೆ ತುಂಬ ಶ್ರೇಷ್ಠವಾದ ಜಾಗ, ವಿಯಟ್ನಾಮೀಸ್ ಅವ್ರಿಗೆ. ಸೊ ಈ ಜಾಗದಲ್ಲಿ ದೇವರು ಉಳ್ಕೊಂಡಿದ್ದಾರೆ ಅಂತ ಅವ್ರ ನಂಬಿಕೆ. ಇವಪ್ಪ ನೋಡಿ ಇದು ಹೆಂಗಿದೆ ಇದು. ಸೊ ನೋಡಿ ಇಲ್ಲಿ ಫುಲ್ಲು ರೂಟ್ಸ್ ಇದೆ. ಸೊ ನೀವೆಲ್ಲೂ ಮಿಸ್ ಆಗಲ್ಲ. ನೋಡಿ ಕೇವ್ ಒಳಗಡೆ ಹೆಂಗೆ ಬರ್ತಾ ಇದೆ ನೀರು. ಸೊ ಹೆಲಾಂಗ್ ಬೇದು ಟಾಪ್ ವ್ಯೂ ಇದು. ಸೊ ಈ ಕೇವ್ಗೆ ಹೆವೆನ್ಸ್ ಕೇವ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ವಿಯಟ್ನಾಮೀಸ್ ಅವರು ಅವ್ರದ್ದು ಶ್ರೇಷ್ಠವಾದ ಡ್ರ್ಯಾಗನ್ಗಳನ್ನ ಇಲ್ಲಿಟ್ಟಿರ್ತಾರೆ. ಆಮೇಲೆ ಇದನ್ನು ದೇವರು ಬಂದು ಕರ್ಕೊಂಡು ಹೋಗ್ತಾರೆ ಡ್ರ್ಯಾಗನ್ನ ಅಂತ ಅವ್ರದ್ರಲ್ಲಿ ಒಂದು ನಂಬಿಕೆ. ನಾವು ಬರಬೇಕಾದ್ರೆ ನೋಡಿ ಅಲ್ಲಿಂದ ಬಂದಿದ್ದು, ಹಿಂಗಿಂದ ಹತ್ಕೊಂಡು ಕೇವ್ ಒಳಗಡೆ ಹೋಗಿ ಹಿಂಗಿಂದ ಆಚೆ ಬಂದಿದ್ದು ನಾವು. ಸೊ ಎಲ್ಲ ಕಡೆನೂ ಟೂರಿಸ್ಟ್ ಸ್ಪಾಟ್ಸಲ್ಲಿ ಈ ಥರ ಶಾಪ್ಸ್ ಇರುತ್ತೆ. ಸೊ ಟೋಟಲ್ಲು ಇವತ್ತು 3 ಜಾಗ. ಒಂದು ಪರ್ಲ್ ಮ್ಯೂಸಿಯಮ್ಮು, ಹೆಲಾಂಗ್ ಬೇ, ಆಮೇಲೆ ಹೆವೆನ್ಸ್ ಕೇವ್. ಸೊ 3 ಜಾಗಕ್ಕೆ ಫುಲ್ ಡೇನೇ ಆಗುತ್ತೆ. ಯಾಕೆಂದರೆ 3 to 4 hours ಜರ್ನಿನೇ ಆಗೋಗುತ್ತೆ. ಅದರಿಂದ ಆಲ್ಮೋಸ್ಟ್ ಲೈಕ್ 6 hours ಜರ್ನಿಲೇ ಹೊಟ್ಟೋಗುತ್ತೆ ಫುಲ್ ಡೇಯಲ್ಲಿ. ಸೊ ಅದರೆಸ್ಟ್ ಆಮೇಲೆ ಲಂಚು ಇದೆ. ಲಂಚ್ ಆದಮೇಲೆ ಹೆಲಾಂಗ್ ಬೇಗೆ ಹೋಗೋದು. ನೀವು ಹೆಲಾಂಗ್ ಬೇಗೆ ಬರಬೇಕು ಅಂದರೆ ವೀಕೆಂಡ್ಸ್ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಆಮೇಲೆ ಪಬ್ಲಿಕ್ ಹಾಲಿಡೇಸಲ್ಲಿ ಬರೋಂಗಿಲ್ಲ. ವೀಕ್ ಡೇಸ್ ಬಂದರೆ ಆರಾಮಾಗಿ ನಿಮ್ದಿಲ್ಲಿ ನೋಡ್ಬೋದು. ವೀಕೆಂಡ್ಸ್ ಬಂದರೆ ತುಂಬ ಕಷ್ಟ ಆಗುತ್ತೆ, ತುಂಬ ಜನ ಇರ್ತಾರೆ. ಕ್ಯಾಕಿಂಗ್ ಆಗಲಿ ಎಲ್ಲದಕ್ಕೂ ಕಾಯಬೇಕಾಗತ್ತೆ. ಸೊ ಮೈ ಸಜೆಷನ್, ನೀವು ವೀಕ್ ಡೇಸ್ ಬಂದರೆ ತುಂಬ ಒಳ್ಳೆಯದು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.